ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾನು ಹೆಂಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತದೆ? ಎಲ್ಲ ಮತದಾರ ಅದನ್ನು ತೀರ್ಪು ಕೊಟ್ಟಾರ, ಅದಕ್ಕೆ ತಲೆ ಬಾಬೇಕು. ಅದನ್ನು ನಾವು ಸ್ವೀಕಾರ ಮಾಡೋಕ್ಕಷ್ಟೆ. ನನ್ನ ಪರ್ಸ್ನಲಿ ಎಫೆಕ್ಟ್ ಆಗಿತ್ತು ಅಂತ ನಾನು ಹೇಳೋಕ್ಕಾಗಲ್ಲ. ಅಲ್ಲಿ ನಮ್ಮ ಪಾತ್ರ ಇದೆ. ನಂದು ಒಂದೇ ಸಿಂಗಲ್ ಅಲ್ಲಿ ರೋಲ್ ಇರೋಂಗಿಲ್ಲ. ನಮ್ಮದೇ ಆದಂಥ ಒಂದು ಟೀಮ್ ಇರ್ತದೆ, ಅವರು ಲೀಡರ್ಸ್ ಇರ್ತಾರೆ, ವೋಟರ್ಸ್ ಕೂಡ ನಿರ್ಣಯ ಮಾಡಿದ್ದಾರೆ. ಅದು ಗೆಲುವು ಏನಿದ್ರು ಕೂಡ ಮತದಾರ ಗೆಲುವು. ಕಾಂಗ್ರೆಸ್ ಗೆಲುವಿಗೆ ಈಗ ನೋಡಿ, ಈಗ ರಾಷ್ಟ್ರ ಮಟ್ಟದಲ್ಲಿ ಕೂಡ ರಾಜಕಾರಣ ಚೇಂಜ್ ಆಗಿದೆ. UP ಅಂತಲ್ಲಿ ಮತ್ತು ರಾಜಸ್ಥಾನ, ಹರಿಯಾಣ ಅಂತಲ್ಲಿ ಕೂಡ ಬದಲಾವಣೆ ಕಾಣ್ತದೆ. ಅಂದರೆ ಇವ್ರದ್ದು ಆಡಳಿತ ಏನಂದರೆ ಸರ್ವಾಧಿಕ, ಅಂದರೆ ಸಾರ್ವಭೌಮತ್ವ ಇತ್ತು. ಅದನ್ನು ತಿರಸ್ಕಾರ ಮಾಡ್ತಾಯಿದ್ದಾರೆ. ಈ ಬೆಳವಣಿಗೆ ನೋಡಿದ್ರೆ ಅದು ಅನ್ನಿಸ್ತದೆ ನನಗೆ. ಭಾರತೀಯ ಜನತಾ ಪಕ್ಷದ ನಡವಳಿಕೆ ಜನರಿಗೆ ಹಿಡಿಸ್ತಾ ಇಲ್ಲ ಅಂತ. ಅದರ ಬಗ್ಗೆ ನಾನು ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ. ಆಂಜನೇಯದ್ರ ಬಗ್ಗೆ ಹಣ ಕೊಡಲಿಲ್ಲ ಅಂತೇಳಿ ಸೋಲಿಗೆ ಕಾರಣ ಆಗ್ತದೆ BJP ಅವರಿಗೆ. ಅದನ್ನ ಅವ್ರನ್ನ ಆ ಪಾರ್ಟಿಯವ್ರನ್ನ ಕೇಳ್ರಿ. ಅಲ್ಲ, ಯಾವ ನಡವಳಿಕೆಗಳಂತ ಅರ್ಥ ಆಯ್ತಲ್ಲ. ಅಲ್ಲಿ UPಯಲ್ಲಿ ಅದು ಏನಂದರೆ ಭಾಳ ಕಟ್ಟ ಹಿಂದುತ್ವವಾದಿ ಅದು. ಅಲ್ಲೇ 50% ಇವತ್ತು ಮೈನಸ್ ಆಗಿದೆ. ಆದರೆ ಇವ್ರ ನಡವಳಿಕೆ ಅಲ್ಲಿ ರಾಮ ಮಂದಿರ ಕಟ್ಟಿರ್ತಕ್ಕಂಥ ಲೋಕಸಭಾ ಕ್ಷೇತ್ರದಲ್ಲಿ ಸೋಲು ಅನುಭವಿಸಿದ್ದಾರೆ. ಅಲ್ಲ, ಯಾವುದಾದ್ರೂ ಕೂಡ ಟೂ ಮಚ್ ಆಗಬಾರ್ದು. ಒಂದೇ ಧರ್ಮದ ಬಗ್ಗೆ, ಒಂದು ಜನಾಂಗದ ಬಗ್ಗೆ ಎತ್ಕಟ್ಟತಕ್ಕಂಥದ್ದು ಆಗಬಾರ್ದು. ಹೌದು, ಟೂ ಮಚ್ ಆಗೋದಕ್ಕೆ ಅವರಿಗೆ ಆ ಪರಿಸ್ಥಿತಿ ಬಂದಿರೋದು. ಯಾಕಂದ್ರೆ ನೋಡಿರಿ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಲಿಲ್ಲ ಅವರು. ಅಬ್ಕಿ ಬಾರ್ 400 ಪಾರ್ ಅಂತಿದ್ರು. ಎಲ್ಲಿ 300 ರೀಚ್ ಮಾಡೋಕ್ಕಾಗಲಿಲ್ಲ. ಅಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕು. ಇಷ್ಟ ಆಯ್ತು ಅಂತ ನಾನು ಹೇಳೋದಲ್ಲ, ಮತದಾರ ಹೇಳಿದಾರಲ್ಲ. ನನ್ನ ಸಲಹೆ ಅಂತಲ್ಲ, ಅಲ್ಲಲ್ಲ, ಈಗ ಆನ್ ಗೋಯಿಂಗನ್ನು ಅವ್ರು ಮುಂದುವರಿಸ್ತಾರೆ. ಯಾವ ಸರ್ಕಾರ ಇದ್ದರೂ ಮಾಡ್ತಾರೆ, ಯಾರೇ ಗೆದ್ದು ಬಂದರೂ ಅದು ಮಾಡ್ತಕ್ಕಂಥದ್ದು ಒಂದು ಪ್ರಕ್ರಿಯೆ ಅದು. ಬಟ್ ನಮ್ಮದು ಡಿಮ್ಯಾಂಡ್ಸ್ ಬೇರೆ ಬೇರೆ ಏನದ ಅಂದರೆ, ಇಲ್ಲಿ ಏರ್ಪೋರ್ಟ್ ಆಗಬೇಕು ಕೊಪ್ಪಳಕ್ಕೆ. ಸೆಕೆಂಡ್ರಿ ಈಗ ನಮ್ಮ ಸಿಂಗ್ಟಾಲೂರು ಯೋಜನೆ ನೆನಗುದಿ ಬಿದ್ದಿದೆ, ಅದು ಇಂಪ್ಲಿಮೆಂಟ್ ಆಗಬೇಕು. ಅದ್ರ ಜೊತೆಗೆ ನವಲಿ ಹತ್ರ ಬ್ಯಾಲೆನ್ಸಿಂಗ್ ರಿಸರ್ವರ್ ಮಾಡಬೇಕು. ಅಲ್ಲಿ ಏನು ಈಗ ಅಲ್ಲಿ ಕೆಲವು ರಿಸರ್ವೇರ್ ಕಟ್ಟಬೇಕಂತ ಕೂಡ ಒಂದು ಐಡಿಯಾ ಇದೆ. ಇವೆಲ್ಲ ಆಗಬೇಕು. ಮತ್ತು ಇನ್ನೊಂದು ಗಿಣಿಗೇರ ರಾಯಚೂರು ಮತ್ತು ಕೊಪ್ಪಳ ಶಿಗ್ಗಾಂವು ಮತ್ತು 3 ಸಿಂಧನೂರು ನರಗುಂದ, ಇವು 3 ರಸ್ತೆಗಳು ಹೈವೇ ಆಗಬೇಕಂತ ನಮ್ಮ ಪ್ರಪೋಸಲ್ ಇದೆ. ಅದಕ್ಕೆ ನಮ್ಮ ಅಭ್ಯರ್ಥಿ ಏನು ಗೆದ್ದಿದ್ದ ರಾಜಶೇಖರ್ ಅವರಿಗೆ ನನ್ನ ಸಲಹೆಯನ್ನು ಕೊಡ್ತೀನಿ. BJP ಹಳಿ ತಪ್ಪಿದೆ ಅಂತೇಳಿ ಇವತ್ತಿನ ರಿಸಲ್ಟ್ ಹೇಳ್ತಿದೆಯಲ್ಲ, ಇಲ್ಲ, ದೇರ್ ಇಸ್ ನೋ ಡೌಟ್. ಅಲ್ರಿ, ಈಗ ಸರ್ವಾಧಿಕಾರಿ ಧೋರಣೆಯಿಂದ ಹಿನ್ನಡೆ ಆಗಿದೆ. ಈಗ ಅದು ಬರೆದಿದ್ದಾರೆ, ಮೀಡಿಯಾ ನೋಡುತ್ತಿರ್ಬೋದು, ಪತ್ರಿಕೆಯಲ್ಲಿ ಬರೆದಿದ್ದಾರೆ. ಏನು ಇವತ್ತು ಸೋಲಿಗೆ ಕಾರಣ, ಇವರ ನಡವಳಿಕೆ ಕಾರಣ. ಯಾರನ್ನೂ ಕೂಡ ಕನ್ಸಿಡರ್ ಮಾಡ್ತಾಯಿಲ್ಲ, ಮುತ್ಸದ್ದಿಗಳನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೋತಾ ಇಲ್ಲ. ಈಗ ಡಿಸಿಷನ್ ನೀವೇ ಮಾಡಿರಿ, ಅದ್ರ ಒಪಿನಿಯನ್ ತೊಗೋಬೇಕಲ್ಲ. ಅಲ್ಲ, ಈಗ ಅನುಸರಿಸಿದ್ದಾರೆ ಅನ್ನೋದನ್ನು ಈಗ ರಿಸಲ್ಟ್ ಕೊಟ್ಟಿದ್ದಾರೆ. ನಾನೇನು ಅದನ್ನು ಓಪನ್ಲಿ ಹೇಳೋದಂಥ ಅವಶ್ಯಕತೆ ಇಲ್ಲ. ಅಲ್ಲ, ನಾನು ಪಾರ್ಟಿ ಸೇರಾಗಿ ಯಾವ ಕಂಡೀಷನ್ ಹಾಕಿಲ್ಲ. ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ ಇರ್ತೀನಿ. ಅಲ್ಲ, ಮುಂದಿನ ನನ್ನ ಡಿಮ್ಯಾಂಡ್ ಇಲ್ಲ. ಪಕ್ಷ ತೀರ್ಮಾನ ಮಾಡೋಕ್ಕಷ್ಟೇ, ನಾಯಕರು ತೀರ್ಮಾನ ಮಾಡೋದು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.